स्वागत है आपका बी न्यूज नेशन में। मैं हूं आबिद हुसैन शेख। चुनाव से संबंधित डीसी की प्रेस मीट 28 मार्च से 4 अप्रैल तक नाम पत्र भरने की प्रक्रिया डीसी ऑफिस में होगी शुरू। 5 अप्रैल को होगी दाखिल किए गए नाम पत्रों की जांच। नाम पत्र वापस लेने के लिए अभ्यर्थियों को 8 अप्रैल 3 बजे तक का होगा मौका। मतदान 23 अप्रैल 2019 सुबह 7 से शाम 6 बजे तक होंगे। वोटों की गिनती 23 मई सैनिक स्कूल बीजापुर में सुबह 8 बजे शुरू होगी। लोकसभा चुनाव 2019 के लिए पूरी तरह से तैयार होने की बात करते हुए जिला चुनाव अधिकारी ने आज एक प्रेस कॉन्फ्रेंस में इसकी जानकारी देते हुए इस मौके पर ईवीएम और वीवीपैट मशीनों का परीक्षण करते हुए मतदाताओं को वोट के प्रति जागरूकता पैदा की। इस मौके पर एसपी, सीईओ और चुनाव अधिकारी रहे मौजूद। ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸುವಾಗ ಅಭ್ಯರ್ಥಿಯನ್ನು ಕೂಡಿಕೊಂಡು ಒಟ್ಟು 4 ಜನ ಅಂದರೆ ಅಭ್ಯರ್ಥಿಯನ್ನು ಹೊರತುಪಡಿಸಿ 4 ಜನ ಅಂದರೆ ಒಟ್ಟು 5 ಜನ ಅಲ್ಲಿ ಒಳಗಡೆ ಪ್ರವೇಶಕ್ಕೆ ಮಾತ್ರ ಅವಕಾಶ ಇದ್ದು 100 ಮೀಟರ್ ಒಳಗಡೆ ಯಾವುದೇ ಇವ್ರನ್ನ ಹೊರತುಪಡಿಸಿ ನಾವು ಬಿಡ್ತಾ ಇಲ್ಲ. ಅಂದರೆ RO ಏನು ಅಥರೈಸ್ ಮಾಡಿರ್ತಾರೆ ಅವರು ಮಾತ್ರ 100 ಮೀಟರ್ ಒಳಗಡೆ ಇರ್ತಾರೆ. RO ಯಾರನ್ನ ಅಥರೈಸ್ ಮಾಡಿರೋದಿಲ್ಲ ಅವರಿಗೆ 100 ಮೀಟರ್ ಒಳಗಡೆ ಅವಕಾಶ ಇಲ್ಲ. ಅಷ್ಟೇ ಅಲ್ಲದೆ ಈ ನಾಮಪತ್ರ ಸಲ್ಲಿಸುವ ವೇಳೆ ಸಂದರ್ಭದಲ್ಲಿ ಅವ್ರು ಬರಬೇಕಾದ್ರೂ ಸಹಿತ 3 ವೆಹಿಕಲ್ ಮಾತ್ರ ಮ್ಯಾಕ್ಸಿಮಮ್ ಆಗಿ ಅವರು ತರ್ಬೋದು ನಮ್ಮ ಲಿಮಿಟಲ್ಲಿ. ಅಂದರೆ ಅವರು ಪ್ರಚಾರ ಮಾಡಿಕೊಂಡು ಬರುವಾಗ ಇದಕ್ಕೆ ಅದನ್ನು ನಾವು ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯೊಂದಿಗೆ ನಾವು ಯಾವ ರೀತಿ ಕ್ರಮ ಜರುಗಿಸಬೇಕಾದ್ರೆ ಈಗಾಗಲೇ ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ನಾವು ಇದು ಏನು ಅವರನ್ನ ಫಿಕ್ಸ್ ಮಾಡಿದ್ದೀವಿ ಅದರಲ್ಲಿ ಅವರು 3 ವೆಹಿಕಲ್ಗಳನ್ನು ಮಾತ್ರ ಉಪಯೋಗ ಮಾಡಬೇಕು. 4ನೇ ತಾರೀಕು ನಾಮಪತ್ರ ಸಲ್ಲಿಸಲು ಕೊನೆಯ ದಿನ. 5ನೇ ತಾರೀಕು ನಾಮಪತ್ರಗಳ ಪರಿಶೀಲನೆ ಇದೆ. 8ನೇ ತಾರೀಕು ನಾಮಪತ್ರಗಳನ್ನು ಹಿಂಪಡೆಯಲು ಕೊನೆಯ ದಿನವಾಗಿದೆ. 23/4/2019 ಮತದಾನದ ದಿನವಾಗಿದೆ. ಈಗಾಗಲೇ ನಾನು ತಮಗೆ ತಿಳಿಸಿದಂತೆ ಒಟ್ಟು 2101 ಮತಗಟ್ಟೆಗಳಿದ್ದು 17 ಲಕ್ಷ ಅರೌಂಡ್ 99,000 ಅಂದರೆ ಸುಮಾರು 18 ಲಕ್ಷ ಮತದಾರರು ಈ ಸಲ ನಮ್ಮ ಮತದಾರರ ಪಟ್ಟಿಯಲ್ಲಿ ಅಂದಾಜಾಗಿ ಬರ್ಬೋದು. ಯಾಕಂದರೆ 25ರವರೆಗೆ ಕೊಟ್ಟಂತಹ ಹೊಸ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂಥವರದ್ದು ನಾವು ಎಕ್ಸೆಪ್ಟ್ ಮತ್ತು ರಿಜೆಕ್ಟ್ ಮಾಡುವಂಥ ಕ್ರಮ ಈಗಾಗಲೇ ನಾವು ಜರುಗಿಸ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ 100% ಫೋಟೋಗ್ರಾಫಿ ಇದೆ. ನಾಗಠಾಣದಲ್ಲಿ ಮಾತ್ರ 99.98 ಅಂದರೆ ಒಂದು 8 ಜನರದ್ದು ಮಾತ್ರ ಫೋಟೋಗ್ರಾಫಿ ಇಲ್ಲ. ಈ ಸಲ ನಾವು ಕಂಪ್ಲೀಟ್ ಅದನ್ನು ಎಲ್ಲ ಫೋಟೋಗ್ರಾಫಿ ಇರೋಂಗೆ ವ್ಯವಸ್ಥೆ ಮಾಡಿದ್ದೀವಿ. ಈಗಾಗಲೇ 16,000ಗಿಂತ ಹೆಚ್ಚು ನಾವು ಮತದಾರರು ದಿವ್ಯಾಂಗರು ಅಂದರೆ PWD ವೋಟರ್ಸನ್ನು ಐಡೆಂಟಿಫೈ ಮಾಡಿದ್ದೀವಿ. ಅದರ ಬಗ್ಗೆ ನಮ್ಮ CEO ಅವರು ವಿವರ ಕೊಡ್ತಾರೆ. ನಾವು ಏನೇನು ಅರೇಂಜ್ಮೆಂಟ್ ಮಾಡಿದ್ದೀವಿ, ಯಾವ ರೀತಿ ಅವರಿಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ಈ ಲೆಪ್ರಸಿ ಕಾಲನಿ ಕುಷ್ಠರೋಗದವರಿಗೂ ವಿಶೇಷವಾದ ಒಂದು ವ್ಯವಸ್ಥೆಯನ್ನು ನಾವು ನೋಡಲ್ ಆಫೀಸರ್ ಮಾಡಿ ಅವರಿಗೂ ಸಹಿತ ನಾವು ವಿಶೇಷವಾದ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟಿ ಅಂತ ನಾವೇನು ಹೇಳ್ತೀವಿ ಅಂದರೆ ಒಂದು ಪೋಲಿಂಗ್ ಸ್ಟೇಷನ್ಗೆ ಬೇಕಾದಂಥ ಮಿನಿಮಮ್ ಫೆಸಿಲಿಟೀಸ್, ರ್ಯಾಂಪ್ ಆಗ್ಬೋದು, ಎಲೆಕ್ಟ್ರಿಸಿಟಿ ಆಗ್ಬೋದು, ಕುಡಿಯೋ ನೀರು ಆಗ್ಬೋದು, ಮತ್ತು ಎಷ್ಟು ಸಾಧ್ಯ ಇದೆಯೋ ಮ್ಯಾಕ್ಸಿಮಮ್ ಪ್ಲೇಸ್ಗಳಲ್ಲೆಲ್ಲ ನಾವು ಟಾಯ್ಲೆಟ್ಗಳು ಮತ್ತು ಇದ್ರದ್ದು ವ್ಯವಸ್ಥೆಯನ್ನು ನಾವು ಮತದಾನದ ಒಳಗಡೆ ಎಲ್ಲ ಸಂಪೂರ್ಣ ಎಲ್ಲ ರೀತಿಯಿಂದ ಅವು ಸಿದ್ಧವಾಗಿರುವಂಥ ವ್ಯವಸ್ಥೆ ಮಾಡ್ತೀವಿ. ನಾಳೆ ನಮ್ಮದು ಏನು ನಾಮಪತ್ರಗಳ ಸಂದರ್ಭದಲ್ಲಿ ಅದನ್ನು ನಾವು ನಿಮ್ಮ ಇದು ಆಫ್ ಆದಮೇಲೆ ನಾನು ಹೇಳ್ತೀನಿ, ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಯಾವ ರೀತಿ ನಾವು
ವಿಡಿಯೋಗ್ರಾಫಿ ಅಥವಾ ಇದಕ್ಕೆ ನಾವು ಎಷ್ಟು ಅಲೌ ಮಾಡ್ಬೋದು, ಎಷ್ಟು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಆಮೇಲೆ ಈ ಸ್ವೀಪ್ ಆ್ಯಕ್ಟಿವಿಟೀಸ್ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಕ್ರಮ ಕೈಗೊಂಡಿದ್ದೀವಿ. ಸ್ವತಃ CEO ನಾನು, ಆಮೇಲೆ SP ಅವರು ಮ್ಯಾಕ್ಸಿಮಮ್ ಎಲ್ಲಿ ವಲ್ನರೇಬಲ್ ಅಂದರೆ ಎಲ್ಲಿ ಭಯ ಅಥವಾ ಮತ್ತೊಂದು ಏನಾದರೂ ಹಿಂದಿನ ಇಲೆಕ್ಷನ್ಗಳಲ್ಲಿ ಬೇರೆ ಬೇರೆ ರೀತಿ ಘಟನೆಗಳು ನಡೆದಿದ್ದಾವಲ್ಲ ಅಂಥ ಪ್ಲೇಸ್ಗಳಲ್ಲಿ ಸ್ವತಃ ಹೋಗಿ ನಾವೇ ಸಭೆಗಳನ್ನು ನಡೆಸುವುದು, ಅವರಿಗೆ ಅದರ ಬಗ್ಗೆ ಎಜುಕೇಟ್ ಮಾಡುವಂಥ ಕ್ರಮಗಳನ್ನು ಕೈಗೊಂಡಿದ್ದೀವಿ. ರಾಜ್ಯದಲ್ಲೇ ವಿಶೇಷವಾದ ವಾಹನವನ್ನು ನೀವು ಈಗಾಗಲೇ ನಾನು ಫ್ಲ್ಯಾಗ್ ಆಫ್ ಮಾಡಿದಲ್ಲ, ಅದು ರಾಜ್ಯದಲ್ಲಿ ಇದು ಒಂದು ವಿಶೇಷವಾದದ್ದು. ಎಲ್ಲಿಯೂ ಈ ರೀತಿಯ ಒಂದು ಕನ್ಸೆಪ್ಟ್ ಆಗಲಿ ಇದನ್ನಾಗಲಿ ಮಾಡಿಲ್ಲ. ನಾವು ಬಿಜಾಪುರ ಜಿಲ್ಲೆಯಲ್ಲಿ ಇದನ್ನು ಮಾಡಿದ್ದೀವಿ. ಮತ್ತು ನಾವು ತಮ್ಮಲ್ಲೇನೂ ಸಹಿತ ತಮಗೂ ಸಹಿತ ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹಿತ EVM ಮತ್ತು ಅವೇರ್ನೆಸ್ ಬಗ್ಗೆನೂ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಈ MCMC ಬಗ್ಗೆ ಇವತ್ತು ತಮ್ಮ ಜೊತೆ ಒಂದು 15-20 ನಿಮಿಷ ನಮ್ಮ MCMCಯಲ್ಲಿ ನಾವು ಏನು ನಮ್ಮ ಸಮಿತಿಯಲ್ಲಿ ಸದಸ್ಯರಿದ್ದಾರೆ ಅದರ ಬಗ್ಗೆ ತಮಗೆಲ್ಲ ಮಾಹಿತಿ ಕೊಡ್ತಾರೆ. ಕಾಲಮನ್ನು ಸಹಿತ ಅವರು ಅನ್ವಯಿಸೋದಿಲ್ಲ. ಅನ್ವಯಿಸಿದರೆ ಸರಿಯಾದ ಮಾಹಿತಿಯನ್ನು ತುಂಬಬೇಕು. ಅದರ ಬಗ್ಗೆ ನಾವು ಅಫಿಡವಿಟ್ ಕೊಟ್ಟಿರೋದು ಮತ್ತು ಯಾರಾದರೂ ಕೌಂಟರ್ ಅಫಿಡವಿಟ್ ಕೊಟ್ಟರೂ ಸಹಿತ ಅದನ್ನು ನಾವು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ನಾವು ಇಮಿಡಿಯೇಟ್ ಅವತ್ತಿನ ದಿವಸ ಮುಗಿದ ತಕ್ಷಣ ನಾವು ಅಪ್ಲೋಡ್ ಮಾಡುವಂಥ ಕ್ರಮವನ್ನು ಅವತ್ತೇ ಮಾಡ್ತೀವಿ. ನಮ್ಮ DC ಅವರು ಹೇಳಿದಂಗೆ ಈ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆರ್ ವಿಶೇಷಚೇತನರ ಸಲುವಾಗಿ ನಾವು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವ್ರದ್ದು ನಿರ್ದೇಶನದ ಮೇರೆಗೆ ಸಾಕಷ್ಟು ಫೆಸಿಲಿಟಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದೀವಿ. ಈ ಸತಿ ಏನು ಲಾಸ್ಟ್ ಇಲೆಕ್ಷನಲ್ಲಿ ಇರೋದು ಹೊಸದು ಏನಿದೆ ಅಂದರೆ ಈ ಸತಿ ಅವ್ರ ಸಲುವಾಗಿ ನಾವು ಟ್ರಾನ್ಸ್ಪೋರ್ಟೇಷನ್ ಕೂಡ ಅರೇಂಜ್ ಮಾಡ್ತಾಯಿದ್ದೀವಿ. ಅದು ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ಮೆಂಟ್ ಹೆಂಗಿದೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಏನು 16,000 ಚಿಲ್ಲರೆ ಈ ವಿಶೇಷಚೇತನರು ಇದ್ದಾರೆ. ಅವ್ರದ್ದು ನಾವು ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ನು ಮತ್ತು ಪೋಲಿಂಗ್ ಲೊಕೇಶನ್ ವೈಸ್ ನಂಬರ್ ಗುರುತು ಹಿಡಿದೀವಿ. ಆ ಪರ್ಟಿಕ್ಯುಲರ್ ಪೋಲಿಂಗ್ ಲೊಕೇಶನ್ಗೆ ಒಂದು ಪೋಲಿಂಗ್ ಲೊಕೇಶನ್ನಲ್ಲಿ 5ರಿಂದ 10 ಜನರ ಒಟ್ಟೆ ನಮ್ಮ ನಂಬರ್ ವಿಕಲಚೇತನದ ನಂಬರ್ ಬರ್ತಾಯಿದೆ. ಅವರಿಗೆ 10 ಜನ 30 ಜನರ ತನಕ 30 ಜನ ಪಾಪ್ಯುಲೇಷನ್ಗೆ ಒಂದು ವೆಹಿಕಲ್ದ ವ್ಯವಸ್ಥೆ ನಾವು ಮಾಡಿದ್ದೀವಿ. ಇಡೀ ಜಿಲ್ಲೆಯಲ್ಲಿ 23ನೇ ಏಪ್ರಿಲ್ಗೆ 903 ವೆಹಿಕಲ್ದ ವ್ಯವಸ್ಥೆ ನಾವು ಮಾಡಲಿದ್ದೀವಿ. ಅದರಲ್ಲಿ 903 ವೆಹಿಕಲ್ಸು ನಮ್ಮ 16,000 ಚಿಲ್ಲರೆ ಏನು ವಿಶೇಷಚೇತನರಿದ್ದಾರೆ ಅವರಿಗೆ ಆ ಪ್ರತಿಯೊಂದು ವೆಹಿಕಲ್ಗೆ ಒಂದು ಕೋಆರ್ಡಿನೇಟರ್ ಕೂಡ ಅಪಾಯಿಂಟ್ ಮಾಡ್ತೀವಿ. ಆ ಕೋಆರ್ಡಿನೇಟರ್ ಜೊತೆಗೆ ಆ ಲಿಸ್ಟ್ ಇರುತ್ತದೆ. ಆ ವೆಹಿಕಲ್ಗೆ ನಾವು ಯಾರ್ಯಾರಿಗೆ ವಿಶೇಷಚೇತನರಿಗೆ ಟ್ಯಾಗ್ ಮಾಡಿದ್ದೀವಿ ಅವರಿಗೆ ವೋಟಿಂಗ್ ಬೂತ್ ತನಕ ಕರ್ಕೊಂಡು ಬರೋದು, ಅಲ್ಲಿ ಅವ್ರದ್ದು ವೋಟ್ ಮಾಡಿಸೋದು ಅದು ವ್ಯವಸ್ಥೆ ಅವರು ಮಾಡ್ತಾರೆ ಮತ್ತು ಅದನ್ನು ಅವರು ನೋಡ್ಕೊಳ್ತಾರೆ. ನಾವು ಈಗ ಈ ಸತಿ ಆ್ಯಕ್ಚುಲಿ ನಮ್ಮ ಗುರಿ ಇರೋದು ಪ್ರತಿಯೊಬ್ಬ ವೋಟರ್ ನಮ್ಮ ಜಿಲ್ಲೆಯಲ್ಲಿರೋ ಅವರು ವೋಟ್ ಮಾಡಬೇಕಂತ ಅನ್ನೋದು ನಮ್ಮ ಗುರಿ ಇದೆ. ಆದರೆ ವಿಲ್ ಬಿ ಟ್ರೈನ್ ಟು ಅಟ್ಲೀಸ್ಟ್ ರೀಚ್ 75+. ಅದು ಕನಿಷ್ಠ ನಮ್ಮದು. ಆ್ಯಕ್ಚುಲಿ 100% ಆಗಬೇಕು. ಆದರೆ ಕಾರಣಾಂತರಗಳಿಂದ ತಮಗೆ ಕೂಡ ಗೊತ್ತಿದ್ದಂಗೆ ವಿಲ್ ಬಿ ಟಾರ್ಗೆಟಿಂಗ್ ದಿಸ್ ಟೈಮ್ ಅಟ್ಲೀಸ್ಟ್ 75% ವೋಟಿಂಗ್ ನಮ್ಮದು ಆಗಬೇಕು. ಅದಕ್ಕೆ ತಾವು ಕೂಡ ಎಲ್ಲರೂ, ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಪ್ರಿಂಟೆಡ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ನಮ್ಮ ರೀಚ್ ಭಾಳ ಜಾಸ್ತಿ ಇದೆ. ಹಂಗಿರೋದ್ರಿಂದ ತಾವು ಕೂಡ ಸ್ವಲ್ಪ ರೆಗ್ಯುಲರ್ ಫ್ರೀಕ್ವೆನ್ಸಿಯಲ್ಲಿ ಮೆಸೇಜ್ ನೀವು ಕ್ಯಾರಿ ಮಾಡಿದರೆ ಅದು ತಮ್ಮ ಕಡೆಯಿಂದ ಕೂಡ ನಮಗೆ ಭಾಳ ಹೆಲ್ಪ್ ಆಗುತ್ತದೆ. ಈಗಾಗಲೇ ನಾವು ಮತದಾರರ ಪಟ್ಟಿಗೆ ಸಂಬಂಧಪಟ್ಟಂತೆ ಅವು ಯಾವುದೇ ಕಂಪ್ಲೇಂಟ್ ಮತದಾರರ ಪಟ್ಟಿಗೆ ಸಂಬಂಧಪಟ್ಟಂತೆ ಸಿಟ್ಟಿಂಗ್ MP ಆಗಿರ್ಬೋದು ಅಥವಾ ಯಾವುದೇ ಜನ ಆಗಿರ್ಬೋದು ಕೊಟ್ಟಂಥದ್ರ ಬಗ್ಗೆ ನಾವು ಎಲ್ಲ ಯಾವ ರೀತಿ ಕ್ರಮ ಕೈಗೊಳ್ಬೇಕಂತ ಹೇಳಿ ನಮ್ಮದು ಈಗ ಇದೆ ERO ನೆಟ್ ಅಂತ ಹೊಸದು ಸಾಫ್ಟ್ವೇರ್ ಇದೆ. ಅಂದರೆ ಅಕ್ರಾಸ್ ದ ಸ್ಟೇಟ್ ಕನೆಕ್ಟೆಡ್ ಇದೆ. ಇದು ಮೊದಲು ಏನಿತ್ತಂದರೆ ನಮ್ಮದು ERMS ಅಂತಿತ್ತು. ಓನ್ಲಿ ನಮ್ಮ ಸ್ಟೇಟಿಗೆ ಸಂಬಂಧಪಟ್ಟದ್ದು ಮಾತ್ರ ಮಾಹಿತಿ ಬರ್ತಿತ್ತು. ಈಗ ಅಕ್ರಾಸ್ ದ ಸ್ಟೇಟ್ ಮಾಹಿತಿಯನ್ನು ನಾವು ಅಕ್ರಾಸ್ ದ ನೇಷನ್ಗಳನ್ನು ನಾವು ಇದನ್ನು ಚೆಕ್ ಮಾಡ್ಬೋದು. ಅಂದರೆ ಸ್ಟೇಟ್ ಟು ಸ್ಟೇಟ್, ಇಂಟರ್ ಡಿಸ್ಟ್ರಿಕ್ಟ್, ಇಂಟರ್ ಕಾನ್ಸ್ಟಿಟ್ಯೂಯನ್ಸಿ, ಇಂಟರ್ ಪೋಲಿಂಗ್ ಸ್ಟೇಷನ್ ಆ್ಯಂಡ್ ಅಕ್ರಾಸ್ ದ ಪೋಲಿಂಗ್ ಸ್ಟೇಷನ್. ಇದು ನಾವು ಆಲ್ರೆಡಿ ಅದು ಆ ರೀತಿ ಇರುವಂಥ 18,000 ಮತದಾರರ ಬಗ್ಗೆ ನಾವು ಡಬಲ್ ಇದ್ದವರು, ಫೋಟೋ ಮ್ಯಾಚಿಂಗ, ಮತ್ತೊಂದು ಇದ್ರ ಬಗ್ಗೆ ಎಲ್ಲ ನಾವು ಐಡೆಂಟಿಫೈ ಮಾಡಿ ಅವರಿಗೆ ಚುನಾವಣಾ ಆಯೋಗ ಹೇಳಿದೆ ಅವರಿಗೆ ASD ಲಿಸ್ಟ್ ಅಂತ ಒಂದು ಮಾಡ್ತೀವಿ. ನೀವು ಅಬ್ಸೆಂಟ್ ಶಿಫ್ಟೆಡ್ ಡೆತ್ ಅಂತ ಹೇಳಿ
ಅಂದರೆ ಅವರು ಈಗ ತಮಗೆಲ್ಲ ಗೊತ್ತಿದ್ದಂಗೆ ಪ್ಯಾರಲಲ್ ಆಗಿ ಥ್ರೂಔಟ್ ಸ್ಟೇಟ್ ಇದು ಇಲೆಕ್ಷನ್ ನಡೀತಾ ಇದೆ. ಈಗ 18,000 ಬಗ್ಗೆ ಚುನಾವಣಾ ಆಯೋಗ ನಮಗೆ ಹೇಳಿದೆ, ನೀವು ASD ಲಿಸ್ಟಲ್ಲಿರಬೇಕು, ಅವರಿಗೆ ಅವ್ರ ಮೇಲೆ ವಿಶೇಷವಾದ ಗಮನ ಇಡಬೇಕಂತ ನಮಗೆ ನಿರ್ದೇಶನ ನೀಡಿದ್ದಾರೆ. ಅಲ್ಲಲ್ಲ, ವೋಟ್ ಹಾಕುವುದ್ರ ಬಗ್ಗೆ ಅದು ಅವನ ಹಕ್ಕು. ಹಿ ಹ್ಯಾಸ್ ಟು ಬಹಳಷ್ಟು ವರ್ಷ ಆಯ್ತು, ಅಲ್ಲಿನೂ ವೋಟಿಂಗ್ ಪವರ್ ತಗೊಂಡಿದ್ದಾರೆ, ಇಲ್ಲಿನೂ ಇದ್ದಾರೆ, ಇಲ್ಲಿನೂ ಅವ್ರದ್ದು ಯಥಾವತ್ತಾಗಿದೆ. ಹೋಗಿ ಅಲ್ಲೇ ಸೆಟ್ಲ್ ಆದವರು ಅಲ್ಲಿನೂ ಮಾಡ್ತಾರೆ, ಇಲ್ಲಿನೂ ಮಾಡ್ತಾರೆ ಅನ್ನೋದು ಅವ್ರದ್ದು ಕೇಂದ್ರ ಸಚಿವರು. ಈಗ ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ ಒಂದೇ ನಿಮಿಷದಲ್ಲಿ. ಇದು ಲೋಕಸಭಾ ಚುನಾವಣೆ ಇರೋದರಿಂದ ಅಕ್ರಾಸ್ ದ ನೇಷನ್ ಒಂದೇ ಟೈಮ್ಗಿದೆ. ನೀವು ಹೇಳುವಂಥ ಸಮಸ್ಯೆ ಇವರು ಅದನ್ನು ದುರುಪಯೋಗ ಆಗುವಂಥ ಚಾನ್ಸಸ್ ಯಾವಾಗಂದರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆ ಇಂಡಿಪೆಂಡೆಂಟ್ ನಡೆಯುವಾಗ ಇಲ್ಲಿ ವೋಟ್ ಹಾಕ್ತಾನೆ ಅಲ್ಲಿ ವೋಟ್ ಹಾಕ್ತಾನೆ ಅನ್ನುವಂಥ ಸಂದರ್ಭ. ಈಗ ಅಕ್ರಾಸ್ ದ ನೇಷನ್ ಒಂದೇ ಟೈಮಿಗೆ ಯಾವ ಬೆರಳಿಗೆ ಇಲ್ಲಿ ನಾವು ಪೇಜ್ ಇದ್ರೂ ಇಂಡೆಲಿಬಲ್ ಇಂಕ್ ಇದೆಯಲ್ಲ ಅದು ಕಂಪಲ್ಸರಿ ಮಾಡಿದ್ದಾರೆ. ಯಾವ ಇಂಡೆಲಿಬಲ್ ಇಂಕ್ ಯಾವ ಬರಳಿಗೆ ಹಚ್ಚಬೇಕನ್ನೋದು ಅಕ್ರಾಸ್ ನೇಷನ್ ಸೇಮ್ ಇದೆ. ದೇ ಆರ್ ನಾಟ್ ಎಕ್ಸೆಪ್ಟ್ ರೀಸೆಂಟ್. ಈಗ ರಾಜಸ್ಥಾನ್ ಇಂಥಲ್ಲೆಲ್ಲ ರೀಸೆಂಟ್ ಇಲೆಕ್ಷನ್ ಆದಲ್ಲಿ ಮಾತ್ರ ಚೇಂಜ್ ಇದೆ. ಮಹಾರಾಷ್ಟ್ರದಲ್ಲಿ ರೀಸೆಂಟ್ ಇಲೆಕ್ಷನ್ ಆಗಿಲ್ಲ, ನಮ್ಮಲ್ಲೂ ರೀಸೆಂಟ್ ಇಲೆಕ್ಷನ್ 1 ಇಯರ್ ಹಿಂದೆ ಆಗಿದ್ದು ಬಿಟ್ಟರೆ ಯಾವುದೂ ಇಲೆಕ್ಷನ್ ಇಲ್ಲ. ಹೀಗಾಗಿ ಅದನ್ನು ಮಾಡ್ತಾ ಇಲ್ಲ. ನೀವು ಹೇಳುವಂಥ ಸಮಸ್ಯೆ ಯಾವ್ಯಾವುದು ಇಂಟರ್ ಸ್ಟೇಟ್ ಅಂದರೆ ಬಾರ್ಡರ್ ಯಾವುದು ಹಂಚಿಕೊಳ್ತಾ ಇದ್ದಾವಲ್ಲ ಅಂಥ ಡಿಸ್ಟಿಕ್ಕಲ್ಲಿ ಇದು ಇದ್ದೇ ಇದೆ. ಈವನ್ ಬೆಂಗಳೂರು ಮೈಸೂರು ಅಂತ ನಿಯರ್ ಬೈ ಇದರಲ್ಲೇನೂ ಅಲ್ಲೂ ಇರ್ತಾನೆ ಇಲ್ಲೂ ಇರ್ತಾನೆ, ಈ ಸಮಸ್ಯೆ ಇದೆ. ಅದಕ್ಕೆ ಕ್ಲೀನಿಂಗ್ ಆಫ್ ವೋಟರ್ ಲಿಸ್ಟ್ ಅಂತ ಹೇಳಿ ಆಲ್ರೆಡಿ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಎನಿಥಿಂಗ್ ಟು ಅರೇಂಜ್, ರೀಅರೇಂಜ್, ಮಾಡಿಫೈ ಏನೂ ಮಾಡಬೇಕಾದ್ರೂ 25 ಲಾಸ್ಟ್ ಡೇಟ್ ಇತ್ತು ಎಡಿಷನ್ ಮಾಡೋದಕ್ಕೆ. ಡಿಲೀಷನ್ ಮಾಡೋದಕ್ಕೆ 10th ವಾಸ್ ದ ಲಾಸ್ಟ್ ಡೇಟ್, 10th of March. ಒಂದು ಸಲ ಈಗ ಹೇಗೆ ನೀವು ಹಿಂದಿನ ಇಲೆಕ್ಷನ್ಗಳಲ್ಲೆಲ್ಲ ಈ ಸಮಸ್ಯೆಗಳನ್ನು ಸಾಕಷ್ಟು ಜಿಲ್ಲಾಡಳಿತ ಆಗಲಿ ಬೇರೆ ಬೇರೆ ಕಡೆ ಸಮಸ್ಯೆಗಳನ್ನು ಎದುರಿಸಿದ್ದೇವೆ. ಏನಂದರೆ ಇವ್ರೇನು ಮಾಡ್ತಿದ್ರು, ಆಫ್ಟರ್ 10th ಅಂದರೆ ಅನೌನ್ಸ್ಮೆಂಟ್ ಆಫ್ ದ ಡೇಟ್ ಆಫ್ ದ ಇಲೆಕ್ಷನ್ ಆದಮೇಲೆ ಡಿಲೀಷನ್ ಆಗಿದ್ದಕ್ಕೆ ಭಾಳಷ್ಟು ಜನ ಕಂಪ್ಲೇಂಟ್ ಮಾಡ್ತಿತ್ತು. ಅದಕ್ಕಾಗಿ ಈಗ ಡಿಲೀಷನ್ ಪ್ರೊಸೆಸ್ಸನ್ನು 10ಕ್ಕೆ ಸ್ಟಾಪ್ ಆಗಿದೆ. 10ರ ನಂತರ ಬಂದಂಥ ಅಪ್ಲಿಕೇಶನ್ ಡಿಲೀಷನ್ಗೆ ನೀವು ರಿಕ್ವೆಸ್ಟ್ ಕೊಟ್ಟರೂ ನಾವು ಡಿಲೀಷನ್ ಮಾಡೋದಿಲ್ಲ. ಅದು ಇಲೆಕ್ಷನ್ ಕಮಿಷನ್ದೇ ಗೈಡ್ಲೈನ್ಸ್ ಇದೆ. ಈಗ ಡಿಲೀಷನ್ ಅಥವಾ ಮಾಡಿಫಿಕೇಷನ್ ಅಥವಾ ರೀಅರೇಂಜ್ಮೆಂಟ್ ಯಾವುದೂ ಅವಕಾಶ ಇಲ್ಲ. ಈಗ ನಮ್ಮದು ಇರುವಂಥ ವೋಟರ್ ಲಿಸ್ಟನ್ನು ದಟ್ ಈಸ್ ದಿ ಬೆಸ್ಟ್ ವೋಟರ್ ಲಿಸ್ಟ್ ಅಂತ ಹೇಳಿ ವಿ ವಿಲ್ ಗೋ ಫಾರ್ ದ ಇಲೆಕ್ಷನ್. और खबरों के लिए देखते रहिए बी न्यूज नेशन. ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ಬಂಪರ್ ಆಫರ್. ಬೈ 3 ಗೆಟ್ 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿ ಇರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 3 ಗೆಟ್ 3. ಫಾರ್ಮಲ್, ಕ್ಯಾಜುವಲ್, ವಿಂಟರ್, ವೆಸ್ಟರ್ನ್ಸ್ ಬಂಪರ್ ಆಫರ್. ಫ್ಲಾಟ್ ಸೇಲ್ 299, 399, 499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 1 ಗೆಟ್ 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್, ನಿಯರ್ ಸಿದ್ದೇಶ್ವರ ಟೆಂಪಲ್, ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್, ಗುರುಕುಲ್ ರೋಡ್, ವಿಜಯಪುರ್. ಮೊಬೈಲ್ ನಂಬರ್ 7030170909. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।